ನಮಸ್ಕಾರ ಎಲ್ರಿಗೂ. ಇದು ನಿಮ್ಮ ಅಕ್ಷತ್ ಹೆಗಡೆ. ಮನಸ್ಸಿನ ಮಾತು ಎಪಿಸೋಡ್ 3ಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಕ್ಕಳ ಮೊಬೈಲ್ ಅಡಿಕ್ಷನ್ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡೋ ಅಂತ. ಸೊ ತುಂಬ ಕಡೆಯಲ್ಲಿ ನೋಡಿದ್ದೇನೆ, ಮಕ್ಕಳು ಮೊಬೈಲ್ ಅಡಿಕ್ಷನಿಂದ ಅವರ ಲೈಫ್ ಹಾಳು ಮಾಡ್ಕೊಂಡಿದ್ದಾರೆ. ತುಂಬ ನ್ಯೂಸ್ ಈಗ ಬರ್ತಾ ಇರ್ತದೆ. ನೀವು ಈ ಕರ್ನಾಟಕದಲ್ಲೇ ನೋಡ್ಬೋದು ಅಥವಾ ಇಂಡಿಯಾದಲ್ಲಿ ಕೂಡ ನೋಡ್ಬೋದು. ಬೇರೆ ಬೇರೆ ಕಡೆಯಲ್ಲಿ ಇಂಥ ನ್ಯೂಸ್ಗಳು ತುಂಬ ಬರ್ತಾ ಇದೆ. ಈಗ ಮಕ್ಕಳು ಮೊಬೈಲ್ ಅಡಿಕ್ಷನ್ ಆಗಿ ತಂದೆ ತಾಯಿಗೆ ಮೇಲೆ ಹಲ್ಲೆ ನಡೆಸಿದ್ದು ತುಂಬ ವಿಷಯಗಳು ನೀವು ನ್ಯೂಸಲ್ಲಿ ನೋಡಿರ್ಬೋದು. ಇದಕ್ಕೆ ಕಾರಣ ಯಾರಂದರೆ ನಾವು ಮನೆಯಲ್ಲಿ ಇರುವವರು ಮತ್ತು ಈ ಪೇರೆಂಟ್ಸು, ನಾವೇ ಕಾರಣ ಆ್ಯಕ್ಚುಲಿ. ಸೊ ಈಗ ನಮ್ಮದು ಎಂಥ ತಪ್ಪಂದ್ರೆ, ನನ್ನ ಪ್ರಕಾರ ನಮ್ಮದು 2 ತಪ್ಪುಂಟು. ಒಂದು, ಮಗು ಊಟ ಮಾಡೋದಿದ್ದಾಗ ಮೊಬೈಲ್ ಕೊಟ್ಟು ಊಟ ಮಾಡಿಸ್ಲಿಕ್ಕೆ ಟ್ರೈ ಮಾಡೋದು. ಸೊ ಅದು ಏನಾಗ್ತದೆ, ಆ ಮಗುವಿಗೆ ಅದೇ ಅಭ್ಯಾಸ ಆಗ್ತದೆ. ಊಟ ಮಾಡಬೇಕಾದ್ರೆ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ನೋಡಿ 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 ಮೊಬೈಲ್ ಇಲ್ಲದೆ ಊಟವೇ ಮಾಡೋದಿಲ್ಲ ಮಗು. ಅದು ಒಂದು. ಇನ್ನೊಂದು ಎಂತ ಅಂದರೆ, ತಂದೆ ತಾಯಿಗಳು ಎಂತ ಮಾಡ್ತಾರೆ, ಈ ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿಗೋಸ್ಕರ ಮಕ್ಕಳನ್ನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಕ್ಕಳನ್ನು ಯೂಸ್ ಮಾಡಿ ವಿಡಿಯೋ ಮಾಡ್ತಾರೆ. ಸೊ ಆಗ ಏನಾಗ್ತದೆ, ಮಕ್ಕಳಿಗೆ ಕೂಡ ಓಕೆ, ಈ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡುವ, ನಮಗೆ ಕೂಡ ಪಾಪ್ಯುಲಾರಿಟಿ ಸಿಗ್ತದೆ, ನಾವು ಕೂಡ ಸ್ಟಾರ್ ಆಗ್ಬೋದು ಅಂತ ಥಾಟ್ಸ್ ಬರ್ತದೆ. ಸೊ ಸಕ್ಸಸ್ ಆದರೆ ಓಕೆ, ಸಕ್ಸಸ್ ಆಗದಿದ್ದರೆ ಮಕ್ಕಳಿಗೆ ಅದರಿಂದ ಕೆಟ್ಟ ಪರಿಣಾಮ ಕೂಡ ಬೀಳ್ತದೆ. ಸೊ ಇದು ಈ ಎರಡು ರೀಸನ್ ನನಗೆ ಗೊತ್ತಿರೋ ಪ್ರಕಾರ ತುಂಬ ಈಗ ಜಾಸ್ತಿ ಆಗ್ತಾ ಇರೋದು. ಸೊ ನನ್ನ ಅಡ್ವೈಸ್ ಏನಂದರೆ, ಮಕ್ಕಳಿಗೆ ನಿಮ್ಮ ಟೈಮ್ ಕೊಡಿ, ಪರ್ಸ್ನಲ್ ಟೈಮ್ ಅಂದರೆ ಆ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಆ ಮಕ್ಕಳ ಜೊತೆನೇ ಇರಬೇಕು. ನೀವು ಆ ಮೊಬೈಲನ್ನು ಒಂದು ಅರ್ಧ 1 ಗಂಟೆ ಎಲ್ಲಾದರೂ ಒಂದು ಸೈಡಲ್ಲಿಟ್ಟು ಆ ಅರ್ಧ 1 ಗಂಟೆ ಮಗುವ ಜೊತೆಗೆ ಮಾತ್ರ ಮಾತಾಡುವುದು, ಆಟ ಆಡೋದು ಮಾಡಿ. ಆಗ ಎಂತ ಆಗ್ತದೆ, ಆ ಮಗುವಿಗೆ ಆ್ಯಕ್ಚುಲಿ ಒಂದು ಮೀ ಟೈಮ್ ಅಂತ ಸಿಕ್ಕಿದಾಗ್ತದೆ. ಆ ರೂಟೀನ್ ಬೆಳೀತದೆ ಮಗುವಿಗೆ. ಆ ಒಂದು ಅರ್ಧ 1 ಗಂಟೆ ಓಕೆ, ನಮ್ಮ ಪಪ್ಪ ಅಮ್ಮ ನಮ್ಮ ಜೊತೆಗೆ ಇರ್ತಾರೆ, ಸೊ ಈ ಅರ್ಧ 1 ಗಂಟೆ ನನಗೆ ಆರಾಮಾಗಿ ಪಪ್ಪ ಅಮ್ಮನ ಜೊತೆ ಆಡಬೇಕು ಅಂತ ಆ ಮೈಂಡ್ ಸೆಟ್ ಬೆಳೀತಾ ಬರ್ತದೆ. ಸೊ ಇದರಿಂದ ಎಂತ ಆಗ್ತದೆ, ಆ ಅರ್ಧ 1 ಗಂಟೆಯಲ್ಲಿ ನೀವು ಮಕ್ಕಳಿಗೆ ABCD ಅಥವಾ ಈ ಹೇಳಿಕೊಡ್ಬೇಕಂತಿಲ್ಲ. ಆ ಅರ್ಧ 1 ಗಂಟೆಯಲ್ಲಿ ಮಕ್ಕಳಿಗೆ ಸ್ಟೋರಿ ಹೇಳಿ, ಅಥವಾ ಮಕ್ಕಳ ಜೊತೆ ಆಟ ಆಡಿ, ಅಥವಾ ಮಕ್ಕಳಿಗೆ ಒಂದು ಏನಾದರೂ ಇನೋವೇಟಿವ್ ಥಿಂಗ್ಸ್ ಹೇಳಿಕೊಡಿ. ಇದರಿಂದ ಎಂತಾಗ್ತದೆ, ಮಕ್ಕಳಿಗೆ ಕೂಡ ಆ ಆಸಕ್ತಿ ಬೆಳೀತದೆ. ಓಕೆ, ಪಪ್ಪ ಅಮ್ಮನ ಜೊತೆ ಅರ್ಧ 1 ಗಂಟೆಯಲ್ಲಿ ಇದ್ದರೆ ನನಗೆ ಒಂಚೂರು ಒಳ್ಳೆ ಗಮ್ಮತ್ತಾಗ್ತದೆ ಅಂತ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಮಕ್ಕಳ ಜೊತೆ ನಾವು ಎಷ್ಟು ಬೆರಿತೇವೆ ಅಷ್ಟು ಮಕ್ಕಳು ಬೆಳೀತಾ ಹೋಗ್ತಾರೆ. ಮತ್ತು ಇನ್ನೊಂದು ಎಂತಂದರೆ, ಸಣ್ಣ ಮಗುವಿನ ಬ್ರೈನ್ ತುಂಬ ಶಾರ್ಪ್. ಅದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಅಂದರೆ, ಅವರು ಕಲಿಯುವ ಲ್ಯಾಂಗ್ವೇಜ್. ನೀವು ಒಂದು ಯೋಚನೆ ಮಾಡಿ, ಈಗ ಮಗು 2-3 ವರ್ಷ ಆದಮೇಲೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಮನೆಯಲ್ಲಿ ಒಂದು 3-4 ಲ್ಯಾಂಗ್ವೇಜರ್ ಮಾತಾಡೋರು ಇದ್ದರೆ, ತುಳು, ಕನ್ನಡ, ಹಿಂದಿ, ಇಂಗ್ಲೀಷ್ ಮಾತಾಡೋರು ಇದ್ದರೆ, ಆ ಮಗು 7-8 ವರ್ಷ ಆಗೋದ್ರೊಳಗೆ 4 ಲ್ಯಾಂಗ್ವೇಜ್ ಕಲಿತಿರ್ತದೆ. ಅದು ಯಾಕಂದರೆ ಅಷ್ಟು ಶಾರ್ಪ್ ಮಗುವಿನ ಬ್ರೈನ್. ಸೊ ಅದು ಬೇಗ ಕಲಿಯುವುದು ತುಂಬ ಫಾಸ್ಟ್ ಸಣ್ಣ ಮಗು. ಅದಕ್ಕೋಸ್ಕರ ನಂದೆಂತ ಅಡ್ವೈಸ್ ಅಂದರೆ, ಮಕ್ಕಳಿಗೆ ಕಲಿಸಿ, ಚಿಕ್ಕವರು ಇರಬೇಕಾದ್ರೆ ಮೊಬೈಲಿಂದ ಸ್ವಲ್ಪ ದೂರ ಇಡಿ. ಆ ಮೊಬೈಲ್ ಅಡಿಕ್ಷನ್ ಒಂದ್ಸಲ ಸ್ಟಾರ್ಟ್ ಆದರೆ ಅವರು ಕಮ್ಮಿ ಮಾಡೋದಿಲ್ಲ. ಅದನ್ನು ನಾನು ಕೂಡ ನೋಡಿದ್ದೇನೆ. ಆದ್ದರಿಂದ ಮೊಬೈಲ್ ಅಡಿಕ್ಷನ್ ಹೇಗೆ ಕಮ್ಮಿ ಮಾಡೋದಂದರೆ, ಮೊಬೈಲ್ ಕೊಟ್ಟು ಊಟ ಮಾಡಿಸಬೇಡಿ. ನಿಮ್ಮ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ವೀಡಿಯೋ ಮಾಡಬೇಕಾದ್ರೆ ಮಗುವನ್ನು ಯೂಸ್ ಮಾಡಬೇಡಿ. ನಿಮ್ಮ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ವೀಡಿಯೋಕ್ಕೆ ನೀವು ಮಾಡಿ, ಪರವಾಗಿಲ್ಲ. ನಾನು ಆ ಕಂಟೆಂಟ್ ಕ್ರಿಯೇಷನ್ ಇದು ಅಗೇನ್ಸ್ಟ್ ಅಲ್ಲ. ಬಟ್ ಮಕ್ಕಳನ್ನು ಯೂಸ್ ಮಾಡೋದ್ರಿಂದ ಎಂತಾಗ್ತದೆ, ಅವರಿಗೆ ಅದರ ದುಷ್ಪರಿಣಾಮಗಳು ಬೀಳ್ತದೆ. ಏನಾಗ್ತದೆ, ಮಗು ಅದರ ಬಗ್ಗೆನೇ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಈಗ ಎಲ್ಲಿಗೆ ಹೋದ್ರು ಅಪ್ಪ ಅಮ್ಮ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಒಳ್ಳೆ, ಓಕೆ ನಾನೊಂದು ವೀಡಿಯೋದಲ್ಲಿ ಹಾಗೆ ಪೋಸ್ಟ್ ಕೊಡು, ಈಗ ಪೋಸ್ಟ್ ಕೊಡು ಅಂತ ಕೊಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಸ್ಕೂಲಿಗೆ ಹೋದ್ರೂ ಕೂಡ ಮಕ್ಕಳಿಗೆ ಅದೇ ತಲೆ ಇರ್ತದೆ, ಓಕೆ ಈಗ ಮನೆಗೆ ಹೋಗಿ ಎಂತ ವೀಡಿಯೋ ಮಾಡೋದು. ಸೊ ಅದಕ್ಕೋಸ್ಕರ ಮಕ್ಕಳ ಮೈಂಡ್ ಸೆಟ್ಟಲ್ಲಿ ನಾವು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಅದನ್ನು ಮಾಡಬಾರ್ದು. ನಾವು ಚಿಕ್ಕವರು ಇರಬೇಕಾದ್ರೆ ನಮ್ಮ ಹತ್ರ ಯಾವುದೇ ರೀತಿಯ ಮೊಬೈಲ್ ಎಂತ ಕೂಡ ಇರಲಿಲ್ಲ. ಆಲ್ಮೋಸ್ಟ್ ನಾನು ಇಂಜಿನಿಯರಿಂಗ್ ಮಿಡ್ಡಲ್ಲಿ ಇರುವವರೆಗೆ ನನ್ನ ಹತ್ರ ಟಚ್ ಸ್ಕ್ರೀನ್ ಮೊಬೈಲೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಮಕ್ಕಳಿಂದ ಮೊಬೈಲನ್ನು ದೂರ ಇಟ್ಟಷ್ಟು ಮಕ್ಕಳ ಬ್ರೈನ್ ಶಾರ್ಪ್ ಆಗ್ತದೆ. ಮಕ್ಕಳಿಗೆ ಒಂದು ಬೇರೆ ಏನಾದರೂ ಕಲಿಬೇಕಂತ ಆಸಕ್ತಿ ಬರ್ತದೆ. ಹಾಗೆ ಮಕ್ಕಳು ನಿಮ್ಮ ಜೊತೆ ಬೆರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಈ ಅಡಿಕ್ಷನ್ ದೂರ ಇಡೋದ್ರಿಂದ ಮಕ್ಕಳು, ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ಒಂದು ಮೊಬೈಲ್ ಕೊಡೋದಿದ್ದ ಮಕ್ಕಳು ಡಲ್ ಆಗ್ತಾರೆ. ಸೊ ಅದು ಕೂಡ ಒಂದು ದುಷ್ಪರಿಣಾಮನೇ. ಆದ್ದರಿಂದ ಮೊಬೈಲನ್ನು ಆದಷ್ಟು ದೂರ ಇಡಿ ಮಕ್ಕಳಿಂದ. ಮಕ್ಕಳ ಬೆಳವಣಿಗೆ ತುಂಬ ಮುಖ್ಯ. ಅದರಲ್ಲೂ ನಂದು ಒಂದು ಮೇನ್ ಪಾಯಿಂಟ್ ಅಂತಂದರೆ, ಮಕ್ಕಳ ಫ್ಯೂಚರ್ ನಾವು ಡಿಸೈಡ್ ಮಾಡಬೇಕು, ಹೌದು, ಬಟ್ ಅವರಿಗೆ ಕೂಡ ಒಂದು ಫ್ರೀಡಮ್ ಕೊಡಬೇಕು. ಅವರ ಫ್ಯೂಚರ್ ಅವ್ರಿಗೆ ಏನಂತ ಡಿಸೈಡ್ ಮಾಡಲಿಕ್ಕೆ. ಬಟ್ ಆ ಫೌಂಡೇಶನ್ ಹಾಕೋದು ನಾವೇ. ತಂದೆ ತಾಯಿ ಆಗ್ಬೋದು, ಮಕ್ಕಳನ್ನು ಯಾರು ಸಾಕ್ತಾರೆ ಅವರು ಮಗುವಿನ ಭವಿಷ್ಯಕ್ಕೆ ಫೌಂಡೇಶನ್ ಹಾಕಬೇಕು. ಆ ಫೌಂಡೇಶನ್ ಟೈಮಲ್ಲಿ ನೀವು ಮೊಬೈಲ್ ತಗೊಂಡೋಗಿ ಕೊಟ್ಟರೆ ಆ ಫೌಂಡೇಶನ್ ನೀವು ಸ್ಟ್ರಾಂಗೇ ಮಾಡ್ತಾ ಇಲ್ಲ. ಈಗ ಆ ಫೌಂಡೇಶನ್ನ ಸ್ಟ್ರಾಂಗ್ ಮಾಡಿ, ಮಕ್ಕಳು ಮುಂದೆ ಓದಿ ಈಗ ಒಂದು ಡಿಗ್ರಿ ಮಾಡಬೇಕಾದ್ರೆ ಆಗ ಅವರಿಗೆ ಒಂದು ಅವಕಾಶ ಇರ್ತದೆ, ನಾವು ಮುಂದೆ ಏನಾಗಬೇಕು ಅಂತ ಸೆಲೆಕ್ಟ್ ಮಾಡಲಿಕ್ಕೆ. ಈಗನೇ ನಾವೇ ಡಿಸೈಡ್ ಮಾಡಿ, ಓಕೆ ಮೊಬೈಲಲ್ಲಿ ವಿಡಿಯೋ ಮಾಡಿಸುವ ಅಥವಾ ಈಗ ಮೊಬೈಲ್ ಕೊಟ್ಟು ಆಟ ಆಡಿಸುವ, ಅದನ್ನು ನಾವೇ ಈಗ ಫೌಂಡೇಶನ್ ಹಾಳು ಮಾಡಿದರೆ ಅವರ ಭವಿಷ್ಯ ಕೂಡ ಹಾಳಾಗ್ತದೆ. ಸೊ
ಸೊ ಇದೊಂದು ನನ್ನ ಮನಸ್ಸಿನ ಮಾತು. ನಿಮಗೆ ಕೂಡ ಹಾಗೆ ಅನಿಸಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಇದು ಶೇರ್ ಮಾಡಿ. ನಿಮ್ಮ ಮನೆಯಲ್ಲಿ ಕೂಡ ಯಾರಾದರೂ ತುಂಬ ಮಗು ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಅವರ ಪೇರೆಂಟ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಈ ವಿಡಿಯೋ ನೋಡಿ ಮೇ ಬಿ ಅವರಿಗೂ ಕೂಡ ಮನಸ್ಸಲ್ಲಿ ಅನ್ನಿಸ್ಬೋದು, ಓಕೆ ಹೌದು ನಾನು ಮಗುವಿನ ಸ್ವಲ್ಪ ಮೊಬೈಲಿಂದ ದೂರ ಇಡಬೇಕು ಅಂತ. ಇದರಿಂದ 1-2 ಮಗುವಿಗೆ ಒಳ್ಳೇದಾಗ್ತಂದ್ರೆ ನನಗೆ ಕೂಡ ಖುಷಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಭಾರತ್.